ಮಾಡಬೇಕು ಅಂತ ಇದ್ದಾಗ ನಮ್ಮ ಶಿವಶಂಕರಪ್ಪನವರು ಇಲ್ಲ ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡೋದು ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡಗಳು ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನು ಸೂಚಿಸಿದ್ರು. ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ ಎಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು ನಮ್ಮ ನಾಯಕರು ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ನಮಗೆ ಮಾಡಿದರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದ್ವು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ಹಿಂದೆ ಕೂಡ ಈ ವಿಚಾರ ಬಂದಾಗ ನಾವು ನಮ್ಮ ಪಕ್ಷದ ಮುಖಂಡರಂತ ಅಲ್ಪಸಂಖ್ಯಾತ ಅಧ್ಯಕ್ಷರಂತ ನಮ್ಮ ಇವರಿಗೆ MLC ಮಾಡಿ ಅವ್ರಿಗೆ ಜಬ್ಬಾರ್ಗೆ MLCಯನ್ನು ಕೂಡ ನಾವು ಮಾಡಿದ್ದೇವೆ. 3 ಬಾರಿ MLC ಮಾಡಿದ್ದೇವೆ. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ ವಿಧಾನ ಪರಿಷತ್ತಾಗಲಿ ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ಅದನ್ನು ಮುಂದುವರಿಸ್ತೇವೆ. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಇದೆ. ಸೊ ಅದರಿಂದ ಇವತ್ತು ಎಲ್ಲ ಮಾಡ್ತಾ ಇದ್ದೇವೆ. ನನಗೆ ಭಾಳ ಸಂತೋಷ ಆಯಿತು. ನಿನ್ನೆ ರಾತ್ರಿ ಬಹುತೇಕ BJPಯ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಮುಂದಕ್ಕೆ ಭಾಳ ಜನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಕೂಡ ಭಾಳ ಸಂತೋಷದಿಂದ ಅವನ್ನೆಲ್ಲ ಕೂಡ BJPಯಿಂದ ಅವರ ಅಭ್ಯರ್ಥಿಯಲ್ಲಿ ಗೊಂದಲಾಗಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾ ಇರೋದ್ರಿಂದ ಅವರೆಲ್ಲ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ಸ್ಥಳೀಯ ಅಧ್ಯಕ್ಷಗಳಿಗೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಅವ್ರನ್ನೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ನಾನು ಮತ್ತೆ ಬಂದು ಅವ್ರಿಗೆ ನಾನೆಲ್ಲ ಮತ್ತೆ ಪ್ರತ್ಯೇಕವಾಗಿ ಅವ್ರಿಗೆ ನಾನು ಮಾತಾಡ್ತೀನಿ. ಯಾರು ಕೂಡ ಆತಂಕ ಮಾಡೋದು ಬೇಡ. ನಮ್ಮ ಪಕ್ಷ ಓಪನ್ ಆಗಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ಮುಖಂಡರ ನಾಯಕತ್ವದ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋಂಥ ಕೆಲಸ ಮಾಡ್ತೇವೆ. ನಾವು ದಾವಣಗೆರೆಗೆ ವಿಶೇಷವಾದಂಥ ಮೊದಲಿಂದ ಕೂಡ ಇದು ಬೆಂಗಳೂರು ನಗರದಕ್ಕಿಂತ ಭಾಳ ಉತ್ತಮವಾಗಿ ಪ್ಲಾನ್ ಆಗಿರೋಂಥ ಒಂದು ಸಿಟಿ ಇದು. ಸುಮಾರು ನೂರಾರು ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇವೆ. ಈ ರಸ್ತೆ ಅಗಲೀಕರಣ ಎಲ್ಲ ಕೂಡ ಭಾಳ ಚೆನ್ನಾಗಿದೆ. ಶಿವಶಂಕರಪ್ಪನವರು ಕೊಟ್ಟಂಥ ಕೊಡುಗೆ ಇಡೀ ಮತ್ತು ಮೆಡಿಕಲ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.